ನಮಸ್ಕಾರ ರೈತ ಬಾಂಧವರೇ, ನಾನು ರಾಜೇಶ್ ತುಡ್ವೇಕರ್, ಸಾವಯವ ಕೃಷಿಕ ಯಕ್ಕುಂಡಿ. ವಿಷಯ ಏನಂತಂದ್ರೆ ನಾವು ಸಾವಯವ ಕೃಷಿ ಬಗ್ಗೆ ಒಂದು ಸ್ವಲ್ಪ ಇವತ್ತು ಯಾಕೋ ಮತ್ತೊಂದು ಹೊಸ ಐಡಿಯಾ ಬಂತು ನನಗೆ. ಅದಕ್ಕಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ನೋಡಿ ಸಾವಯವ ಕಬ್ಬು ಇದು. ನೋಡಿ ಫ್ರೆಂಡ್ಸ್, ನಮ್ಗೆ ಏನಾಗತ್ತಂತಂದ್ರೆ ನಾವು ಏನು ಸಾವಯವ ಕೃಷಿ ಮಾಡ್ತೀವಲ್ಲ, ನಮ್ಗೆ ಜನ ಭಾಳ ಇದನ್ನ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದ್ರೆ, ಯಾಕೋ ನಿನ್ನ ಕಬ್ಬು ಸ್ವಲ್ಪ ಕಲರ್ ಇಲ್ಲಪ್ಪ, ಏನು ಗ್ರೀನೇ ಇಲ್ಲಲ್ಲ ಇದು, ಒಂದು ಸ್ವಲ್ಪ ಡೌನ್ ಐತೆ ನೋಡಿದ, ನಿನ್ಗೆ ಹೇಳ್ತೀನಿಪ್ಪ ನಾನು, ಜಸ್ಟ್ ಯೂರಿಯಾ ಹಾಕ್ಪ ನೀನು, ಆ, ಬೇಕಾದಂಗೆ ಕಲರ್ ಆಗತ್ತಿದ ಅಂಥೇಳಿ ಈ ರೀತಿ ನಮಗೆ ಏನು ಮಾಡ್ತಾರೆ ಅಂತಂದ್ರೆ, ನಮ್ದು ಕಾಂಟ್ಯಾಕ್ಟ್ ಇದ್ದ ರೈತರನ್ನ ಕೆಲವೊಬ್ರು ನಮಗೆ ಏನು ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಯೂರಿಯಾ ಹಾಕ್ಬಿಡು ಆಗತ್ತೆ ಅಂತೇಳಿ. ಆ್ಯಕ್ಚುಲಿ ನಮ್ದು ಸಾವಯವ ಕೃಷಿ ಒಳಗೆ ಹೆಂಗಂತಂದ್ರೆ ಇದು ನ್ಯಾಚುರಲ್ ಆಗಿ ಹೋಗೋದು ಇದು. ನಾವೇನು ಮಾಡ್ತೇವಂದ್ರೆ ಸಪ್ರೇಟಾಗಿ ನಾವು ಯೂರಿಯಾ ಹಾಕಂಗಿಲ್ಲ. ನಾವೇನು ಜೀವಾಮೃತ, ಗೋಕೃಪಾಮೃತ, ಆಮೇಲೆ ಸಗಣಿ ಗೊಬ್ಬರ ಹಾಕಿರ್ತೀವಲ್ಲ ನಾವು, ಹಿಂಗಾಗಿ ನಮ್ಗೆ ಏನಾಗತ್ತಂದ್ರೆ ಈ ರೀತಿ ಕಲರ್ ಬರುತ್ತೆ. ಸ್ವಲ್ಪ ಗ್ರೀನಿಶ್ ಅಥವಾ ಏನಂತಂದ್ರೆ ಗಿಳಿ ಹಸಿರು ಇರ್ತದೆ. ಇದನ್ನ ನಾವು ಸಾವಯವ ಕೃಷಿ ಒಳಗೆ ತಲೆ ಕೆಡಿಸ್ಕೋಬಾರ್ದು ಫ್ರೆಂಡ್ಶಿಪ್. ಮತ್ತೆ ಏನಂತಂದ್ರೆ ಸಾವಯವ ಕೃಷಿ ಅಂತಂದ್ರೆ ಈ ರೀತಿ ನಮ್ಗೆ ಏನಿರುತ್ತಂದ್ರೆ ಜಾಸ್ತಿ ಕಳೆ ಆದ್ರೂ ತಲೆ ಕೆಡಿಸ್ಕೋಬಾರ್ದು ನಾವು. ಹೊಲ ಏನಂತಂದ್ರೆ ಈ ರೀತಿ ತಿಪ್ಪಿ ಟೈಪ್ ಇರ್ಬೇಕಿದು. ತಿಪ್ಪಿ ಟೈಪ್ ಇದ್ರೆ ಮಾತ್ರ ಏನಾಗತ್ತಂದ್ರೆ ಸಾವಯವ ಕೃಷಿ ಅಂತ ಅನ್ಬೋದು.